ನಮ್ಮ ಮಗಳಿಗೆ ಮದುವೆ ಆಗಿ 15 ವರ್ಷ ಆಯಿತು. ಅವಳಿಗೆ 26 ವರ್ಷ ಆದರೂ ಮದುವೆ ಆಗಿರಲಿಲ್ಲ. ಸೊ ಇಲ್ಲಿ ದೇವ್ರನ್ನ ಬೇಡ್ಕೊಂಡ್ವಿ ನಾವು, ಮದುವೆ ಆದರೆ ಖಂಡಿತ ಬಂದು ನಿನಗೆ ಸೇವೆ ಮಾಡ್ತೀವಪ್ಪ ಅಂತ. ಸೊ ಹಾಗೆ ಆಯಿತು. ಅವಳು ಇವಾಗ ಅಮೇರಿಕನಲ್ಲಿದ್ದಾಳೆ, ಅವಳು ಡೆಂಟಿಸ್ಟು. ಯಾರಿಗೇನೇ ಭಕ್ತಾದಿಗಳು ಏನೇ ಕೇಳಿದ್ರು ಅವ್ರ ಆಸೆನ ಈಡೇರಿಸ್ತಾನೆ ಹನುಮ. ಶಕ್ತಿ ಕೊಟ್ಟು ಮತ್ತೆ ಧೈರ್ಯ ಕೊಟ್ಟು ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಿ ಸದಾ ನಮ್ಮ ಜೊತೆ ಇರ್ತಾನೆ ಹನುಮ. ಏನೇ ಕೋರ್ಕೊಂಡ್ರು ಸಹಿತ ಅದನ್ನು ಪ್ರಾಮಾಣಿಕವಾಗಿ ಕೋರ್ಕೊಂಡು ದೇವರಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡಿದ್ರೆ ಖಂಡಿತ ಜಯ ಸಿಗುತ್ತೆ. ದೇಹ ಭಗವಂತ ಕೊಟ್ಟಿದ್ದಾನೆ. ಆ ಕೊಟ್ಟಿರೋ ದೇಹನ 10 ಜನಕ್ಕೆ ವಿನಿಯೋಗ ಆಗೋ ಥರ ಕೂತ್ಕೊಂಡು ನಮ್ಮ ದೇಹನ ಸವಿಯೋ ಬದಲು ದೇವ್ರ ಕೆಲಸ ಅಂತ ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ರೆ ದೇವರು ನಮ್ಮ ಬೆನ್ನ ಭಾಗದಲ್ಲಿ ಇದ್ದು ನಮ್ಮನ್ನು ಸಂರಕ್ಷಣೆ ಮಾಡ್ಕೊಂಡು ಬರ್ತಾನೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಹರಕೆ ಹನುಮ ದೇವಸ್ಥಾನ. ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಈ ದೇವಸ್ಥಾನ ಇರುವುದು ಬೆಂಗಳೂರಿನ ಬನಶಂಕರಿ 3ನೇ ಹಂತದ ವಿದ್ಯಾಪೀಠ ಸಮೀಪವಿರುವ ITI ಬಡಾವಣೆಯಲ್ಲಿದೆ. ಗುಡ್ಡದ ಮೇಲೆ ಬಾಲ ಹನುಮಂತನಂತೆ ಕಾಣುವ ಪುಟ್ಟ ಮೂರ್ತಿಯಾಗಿ ಆಗಮಿಸಿ ಒಬ್ಬರು ಸುಲಭವಾಗಿ ಒಳಗೆ ಹೋಗಲು ಕಷ್ಟವಾಗುತ್ತಿದ್ದ ಗೂಡಿನಲ್ಲಿ ನೆಲೆಸಿ ತನ್ನನ್ನು ಹರಸಿ ಬಂದ ಭಕ್ತರು ಸಲ್ಲಿಸುತ್ತಿದ್ದ ಹರಕೆಗಳನ್ನು ಸ್ವೀಕರಿಸಿ ಅವರ ಸಂಕಷ್ಟಗಳನ್ನು ನಿವಾರಿಸುತ್ತಿದ್ದರಿಂದ ಹರಕೆ ಹನುಮಾನ್ ಎಂದೇ ಕೀರ್ತಿ ವ್ಯಾಪಕವಾಗಿ ಹರಡಿತು. ಸುಮಾರು 3 ದಶಕಗಳಿಂದ ಹರಕೆ ಹನುಮಂತನ ಕುತೂಹಲಕಾರಿ ಸಂಗತಿಗಳನ್ನು, ಆ ಪ್ರಕ್ರಿಯೆಗಳಲ್ಲಿ ಸ್ವತಃ ಪಾಲ್ಗೊಂಡವರೇ ತಮ್ಮ ಅನುಭವಗಳನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ನನ್ನ ಹೆಸರು ವೀಣಾ ಅಂತ, ವೀಣಾ ರಘುನಂದನ್. ನಮ್ಮ ಅತ್ತೆ ಮಾವ ಒಂದ್ಸಲಿ ಬದರಿಕೇದಾರ ಯಾತ್ರೆಗೆ ಹೋಗಿದ್ರು. ಆವಾಗ ಅವ್ರಿಗೆ ಅವರ ಜೊತೇಲಿ ಹೋಗಿದ್ದವರೆಲ್ಲ ಮುಂದಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಇವರು ತುಂಬ ದೂರದಲ್ಲಿ ಹಿಂದೆನೇ ಎದ್ಬಿಟ್ಟಿದ್ದಾರೆ. ಬಸ್ ಕೂಡ ಮಿಸ್ ಆಯಿತು. ಆಮೇಲೆ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರು ಹಿಂಗಾಯಿತು ಅಂತ. ಆಮೇಲೆ ತಕ್ಷಣ ಜ್ಞಾಪಕ ಬಂದಿದ್ದವ್ರಿಗೆ ಹರಕೆ ಹನುಮ. ನಾವಿಲ್ಲೇ ಹತ್ತಿರ ಬೇರೆ ಇದ್ದೀವಿ. ಸೊ ಸದಾ ಹರಕೆ ಹನುಮನ್ ಧ್ಯಾನ ಮಾಡ್ತಾ ಇರ್ತೀವಿ. ಆ ಟೈಮ್ನಲ್ಲಿ ತಕ್ಷಣ ಹರಕೆ ಹನುಮ ನೀನು ನಮ್ಮವ್ರ ಜೊತೆ ಸೇರ್ಸಪ್ಪ, ನಮ್ಮ ಒಟ್ಟಿಗೆ ಹೋಗಿದ್ದವ್ರ ಜನಗಳ ಜೊತೆ ನೀನು ನಮ್ಮನ್ನ ಮತ್ತೆ ಅಲ್ಲಿ ಸೇರ್ಸಪ್ಪ ಅಂತ ಹೇಳಿ ಕೇಳಿಕೊಂಡ್ರು. ತಕ್ಷಣ ಇನ್ನೊಬ್ಬರು ಆ ಗ್ರೂಪಲ್ಲಿ ಇನ್ನೊಬ್ಬರು ಇದ್ದವರು ಬಸ್ಸು ಇದೇ ರೂಟ್ಗೆ ಬರ್ತಾಯಿದೆ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮನ್ನು ನಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಮತ್ತೆ ಅವ್ರ ಅವರು ಇವ್ರಿಗೆ ಸಿಕ್ಕಿ ಹೇಳಿದರು. ಆವಾಗ ಅವ್ರಿಗೆ ತುಂಬ ಖುಷಿ ಆಯಿತು. ಹಾಗೆ ಈಗ ಒಂದು 6-7 ವರ್ಷದ ಹಿಂದೆ ನಮ್ಮ ತಂದೆಗೆ ತುಂಬಾ ಹುಷಾರಿರಲಿಲ್ಲ. ಅವ್ರಿಗೆ ನಡೆಯೋಕ್ಕೆ ಕೂಡ ಶಕ್ತಿ ಇರಲಿಲ್ಲ. ಆವಾಗ ಅಂದ್ಕೊಂಡ್ರು ಹನುಮ ಶಕ್ತಿ ಕೊಡು, ಹರಕೆ ಹನುಮ ಶಕ್ತಿ ಕೊಡು ಅಂಥೇಳಿ ಸತತವಾಗಿ ದಿನಾಗಲೂ ಕೂಡ ನಡೆಯುವಾಗ ಹನುಮನ್ನ ಎಷ್ಟು ನೆನೆಸ್ಕೊಂಡ್ರು ಅಂದರೆ ಪ್ರತಿ ಹೆಜ್ಜೆ ಇಡೋಕ್ಕೂ ಅಷ್ಟು ಕಷ್ಟ ಆಗಿತ್ತು ಅವ್ರಿಗೆ. ಆವಾಗ ನೆನೆಸ್ಕೊಂಡ್ರು ಹನುಮಾನೇ ಶಕ್ತಿ ಕೊಟ್ಟ. ಸೊ ಅದಕ್ಕೆ ಯಾರಿಗೇನೇ ಭಕ್ತಾದಿಗಳು ಏನೇ ಕೇಳಿದ್ರು ಅವ್ರ ಆಸೆನ ಈಡೇರಿಸ್ತಾನೆ ಹನುಮ. ಶಕ್ತಿ ಕೊಟ್ಟು ಮತ್ತೆ ಧೈರ್ಯ ಕೊಟ್ಟು ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಿ ಸದಾ ನಮ್ಮ ಜೊತೆ ಇರ್ತಾನೆ ಹನುಮ. ಏನಾದರೂ ಆಗಲಿ ನೀವು ಹನುಮಂತನ ದೇವಸ್ಥಾನಕ್ಕೆ ಬನ್ನಿ, ಅದು ಇಲ್ಲಿ ಬನ್ನಿ, ನಿಮ್ಗೆ ಏನೇನು ಅನಿಸುತ್ತೆ, ನಿಮ್ಗೆ ಏನೇನು ದುಃಖ ಇರುತ್ತೆ ಅವನ ಹತ್ರ ಹೇಳ್ಕೊಳ್ಳಿ. ಆವಾಗ ಅವನು ನಿಮ್ಗೆ ಗೊತ್ತಿಲ್ದರೇ ನಿಮಗೆ ಆ ದುಃಖದಿಂದ ಆಚೆ ತರ್ತಾನೆ, ಮತ್ತೆ ಶಕ್ತಿ ಕೊಡ್ತಾನೆ, ಮನಸ್ಸಿಗೆ ಧೈರ್ಯ ಕೊಡ್ತಾನೆ, ಆಸೆ ಕೊಡ್ತಾನೆ. ಆಸೆ ಇದ್ರೇ ತಾನೆ ನಾವೇನಾದರೂ ಛಲ ಎಲ್ಲ ಸಾಧಿಸೋಕ್ಕಾಗುತ್ತೆ. ಅಸಾಧ್ಯವಾದದನ್ನು ಸಾಧಿಸ್ಕೊಡ್ತಾನೆ ನಮ್ಮ ಹನುಮಂತ. ಬನ್ನಿ ನಮ್ಮ ದೇವಸ್ಥಾನಕ್ಕೆ, ನಿಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ನನ್ನ ಹೆಸರು ಕೃಷ್ಣಕುಮಾರ್ ಅಂತ. ನಾವು ಇಲ್ಲೇ ಹ್ಯಾಬಿಟೇಟ್ ಹೈಟ್ಸ್ ಇಲ್ಲಿ ಬಿಲ್ಡಿಂಗಲ್ಲಿ 2009ಕ್ಕೆ ಇಲ್ಲಿ ಬಂದ್ವಿ. ನಾವು 2009ರಿಂದನೂ ಕಂಟಿನ್ಯೂಯಸ್ ಆಗಿ ನಾವು
ದೇವಸ್ಥಾನಕ್ಕೆ ಬರ್ತಾನೆ ಇದ್ದೀವಿ. ಪ್ರತಿ ಶನಿವಾರನೂ ನಾವು ಕಾರ್ಯಕ್ರಮ ಒಂದು ಇಲ್ಲಿ ಬಂದು ಎಳ್ದೀಪ ಹಚ್ಚಿ ಇದೆಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಅನೇಕ ಬಾರಿ ಕೆಲವು ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಹರಕೆ ಹನುಮಾನ್ ನೋಡಪ್ಪ, ನನಗೆ ಇದು ತೊಂದರೆ ಆಗಿದೆ, ಇದು ಅನುಕೂಲ ಮಾಡು ಅಂದಾಗೆಲ್ಲ ಅನುಕೂಲ ಮಾಡಿದ್ದೇನೆ. ಈ ಮತ್ತೆ ಮುಂದುವರೆದಂತೆ ಹೇಳಬೇಕಾದ್ರೆ, ನಾವು ತಲಗಟ್ಪುರ ಇಲ್ಲಿಗೆ ನಾವು ಶಿಫ್ಟ್ ಮಾಡೋದಿತ್ತು. ಈ ಮನೆಯಿಂದ ಶಿಫ್ಟ್ ಮಾಡೋಕ್ಕೆ ಮುಂಚೆ ದೇವರಿಗೆ ನಾವು ಕೇಳ್ಕೊಂಡು ಹೋಗೋಣ ಹಾಗೆ ಅಂಥೇಳಿ ಗುರುವಾರ ಬಂದ್ವಿ ಇಲ್ಲಿಗೆ. ಗುರುವಾರ ಬಂದಾಗ ನಮ್ಮ ಅರ್ಚಕರಾದ ಮಂಜೂರವರು, ಅದೇಂಗೆ ನೀವು ಹೊರಟೋಗ್ಬಿಡ್ತೀರಾ, ಹನುಮಂತ ನಿಮ್ಗೆ ಬಿಟ್ಬಿಡ್ತಾರಾ ಅಂತ ಕೇಳಿದರು. ಅದು ಇವತ್ತಿಗೂ ತುಂಬ ಚೆನ್ನಾಗಿ ನೆನಪಿದೆ ಇದೇ ಜಾಗದಲ್ಲಿ. ಅದೇ ರೀತಿ ನಾವು ಗುರುವಾರ ಇಲ್ಲಿಂದ ಹೋದರೆ ಶುಕ್ರವಾರ ಈಗಿರೋ ಮನೆ ಓನರ್ ನಮಗೆ ಯಾರೋ ನಂಬರ್ ಕೊಟ್ಟು ಮಾಡಿದ್ರು. 3-4 ದಿವಸದಲ್ಲಿ ನಮಗೆ ಆ ಮನೆ ಸಿಕ್ಕಿಬಿಡ್ತು. ಅದನ್ನು ಖರೀದಿ ಮಾಡಿ ಇಲ್ಲೇ ವಾಸ ಆಗೋ ಥರ ಆಯಿತು. ಸರಿ, ಹಾಗೆ ಮುಂದುವರೆದಂತೆ ಇನ್ನೊಂದು ಕಡೆ ಮತ್ತೆ ಅಲ್ಲಿ ಮನೆ ಕಟ್ಕೊಂಡು ಬೇರೆ ಕಡೆ ಹೇಗೆ ಏನಾದ್ರು ಮಾಡೋಣ ಅಂತ ಪ್ರಯತ್ನ ಮಾಡ್ತಿದ್ದರೆ ಹಲವಾರು ಸೇವೆಗಳಲ್ಲಿ ನಾವು ಇಲ್ಲಿ ಸೇರ್ಕೊಂಡು ಬಿಟ್ಟಿದ್ದೀವಿ. ಸೊ ಇದರಿಂದ ಇಲ್ಲಿಂದ ಬಿಟ್ಟು ಹೋಗೋದಕ್ಕೆ ನಮಗೆ ಆಗ್ತಾಯಿಲ್ಲ. ಎರಡನೇದು, ನನ್ನ ಮಗನ ವಿಷಯದಲ್ಲಿ ಹೇಳೋದಾದರೆ, ಒಂದು ಅಮೇರಿಕಾದಲ್ಲಿ ಒಂದು ಗ್ರೀನ್ ಕಾರ್ಡ್ ಹೆಲ್ಡಪ್ ಆಗಿಬಿಟ್ಟಿತ್ತು. ಒಂದು ಕಡೆ ಪಾಸಾಗಿ 2ನೇ ಜಾಗದಲ್ಲಿ ಹೆಲ್ಡಪ್ ಆಗಿಬಿಟ್ಟಿತ್ತು. ಅವನು ತುಂಬ ಅಲ್ಲಿ ಸರ್ಕಸ್ ಮಾಡಿ ಎಲ್ಲ ಮಾಡಿ 2 ತಿಂಗಳಾದಮೇಲೆ ನನಗೆ ಹೇಳ್ದ. ಆವಾಗ ನಾನು ಇಲ್ಲಿ ಬಂದು ಕೋರಿಕೆ ಸಲ್ಲಿಸಿದೆ. ಕೋರಿಕೆ ಸಲ್ಲಿಸಿದ ತಕ್ಷಣ ಒಂದು 10 ದಿವಸನೂ ಇಲ್ಲ, ಅವನಿಗಲ್ಲಿ ಕ್ಲಿಯರ್ ಆಗೋಯ್ತಂತೆ. ಸೊ ಹೀಗೆ 2-3 ಕೆಲಸ ಒಂದು ಹಾಗೆ ಕ್ಲಿಯರ್ ಆಗೋಯ್ತು. ಮತ್ತು ನಮ್ಮ ಅಕ್ಕನ ಮಗ ಒಬ್ಬ ತುಂಬ ಹುಷಾರಿತ್ತಿಲ್ಲ ಅವನಿಗೆ. ಆವಾಗ ನಾನು ಪ್ರತಿ ವಾರವೂ ಇದು ವಿಳ್ಯದೆಲೆ ಹಾರ ತಂದು ವಿಳ್ಯದೆಲೆ ಹಾಕ್ತಾಯಿದ್ವಿ. ಸೊ ಪ್ರತಿ ವಾರವೂ ಬಿಡ್ದಂಗೆ ಸುಮಾರು ಒಂದು 11 + 8 22 ವಾರ ಏನೋ ನಾವು ವಿಳ್ಯದೆಲೆ ಹಾರ ಹಾಕಿದ್ವಿ. ಆಮೇಲೆ ಅವ್ನಿಗೆ ಈಗ ಹೇಗಿದ್ದಾನೆ ಅಂದರೆ ಮುಂಚೆಗಿಂತ ಚೆನ್ನಾಗಾಗ್ಬಿಟ್ಟಿದ್ದಾನೆ. ಈಗ ಅಷ್ಟು ಚೆನ್ನಾಗಾಗಿದ್ದಾನೆ. ಆದರೆ ನನ್ನ ಲೆಕ್ಕದಲ್ಲಿ ನಾನು ಹರಕೆ ಹನುಮಂತನಿಗೆ ನಾವು ಏನು ಪ್ರಾರ್ಥನೆ ಮಾಡಿದ್ವಿ ಅದು ನಿಜವಾಗ್ಲೂ ಫಲಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೆರಡು ಒಂದು ದೊಡ್ಡ ವಿಷಯಗಳು ನಮ್ಮ ಜೀವನದಲ್ಲಿ 2 ವಿಷಯಗಳಿವೆ. ಅದನ್ನು ಅಂದ್ಕೊಂಡಿದ್ದೆ, ಅದು ಪ್ರಗತಿಯಲ್ಲಿದೆ. ನಾನು ಅದನ್ನು ಹೇಳೋದು ತುಂಬ ಸಂತೋಷ ಪಡ್ತೀನಿ. ಅದು ಕಾರ್ಯಗತೆ ಆಗತ್ತೆ, ಇನ್ನೊಂದು ಸ್ವಲ್ಪ ತಿಂಗಳಲ್ಲಿ ಕಾರ್ಯಗತೆ ಆಗ್ಬೋದು. ಬಟ್ ಅದು 2 ನಾನು ಅಂದ್ಕೊಂಡಿದ್ದನ್ನು ಹನುಮಂತ ನಿಜವಾಗ್ಲೂ ಸ್ಟೇಜ್ ಬೈ ಸ್ಟೇಜ್ ಅದನ್ನು ನನಗೆ ಅನುಕೂಲ ಮಾಡ್ತಾಯಿದ್ದಾನೆ. ಇದರಿಂದ ನಾನು ಭಕ್ತಾದಿಗಳಲ್ಲಿ, ನಾನೇನು ಭಕ್ತಿ ಇರೋದರಿಂದನೇ ಭಕ್ತಾದಿಗಳಾಗೋದು, ಭಕ್ತಿಗಳಿಂದ ಬರೋದು. ಅವರಲ್ಲಿ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಅವರು ಏನು ಕೋರ್ಕೋತಾರೋ ಖಂಡಿತ ಹನುಮಂತ, ಅದು ಹರಕೆ ಹನುಮಂತ 1 ರೂಪಾಯಿ ಕಾಯಿನ ಹರಕೆ ಇಡಿ ಸಾಕು, ಅದರಲ್ಲೂ ಅವರು ನಿಜವಾಗ್ಲೂ ಅನುಗ್ರಹ ಮಾಡ್ತಾ ಇದ್ದಾರೆ ಈ ಜಾಗದಲ್ಲಿ, ಕ್ಷೇತ್ರದಲ್ಲಿ ಇದ್ಕೊಂಡು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಬಂದಾಗೆಲ್ಲ ನಮಗೆ ಪಾಸಿಟಿವ್ ವೈಬ್ರೇಷನ್ ಇದೆ, ಅಷ್ಟು ನೆಮ್ಮದಿ ಇರುತ್ತೆ. ಇಲ್ಲಿ ಬಂದು ಕೂತು 10 ನಿಮಿಷ ಕೂರಲಿ, 1/4 ಗಂಟೆ ಕೂರಲಿ, ನಿಜವಾಗ್ಲೂ ಒಂದು ನೆಮ್ಮದಿ ವಾತಾವರಣ ಇರುತ್ತೆ. ವಾತಾವರಣವೇ ಬದಲಾವಣೆ ಆಗಿರುತ್ತೆ. ಮನೆಗೆ ಹೋದ್ಮೇಲೆ ಜಂಜಾಟ ಇದ್ದಿದ್ದೆ, ಆದರೆ ಇಲ್ಲಿ ನಾವು ಒಂದು ಕಲ್ಪನೆ ಮಾಡಿಕೊಂಡಾಗ ತುಂಬ ನೆಮ್ಮದಿ ವಾತಾವರಣ, ನೆಮ್ಮದಿ ವಿಷಯಗಳು ನಮಗೆ ಮೂಡುತ್ತೆ. ಅದರಿಂದ ಭಕ್ತಾದಿಗಳು ಏನೇ ಕೋರ್ಕೊಂಡ್ರೂ ಸಹಿತ ಅದನ್ನು ಪ್ರಾಮಾಣಿಕವಾಗಿ ಕೋರ್ಕೊಂಡು ದೇವರಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡಿದ್ರೆ ಖಂಡಿತ ಜಯ ಸಿಗುತ್ತೆ. ನಮಸ್ಕಾರ, ನನ್ನ ಹೆಸರು ನಳಿನಿ ಶಂಕರ್ ಅಂತ. ನಾನು ಇಲ್ಲಿ ಈ ITI ಕಾಲೋನಿಗೆ ಬಂದು 23 ವರ್ಷ ಆಯಿತು. 23 ವರ್ಷ ಹಿಂದೆ ಬಂದಾಗ ಒಂದು ಚಿಕ್ಕ ಹನುಮಾನ್ ಇದ್ದ ಅಷ್ಟೇ. ನಾವು ಬಂದು ಇಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ ಅಂದರೆ ಈ ಟ್ರಸ್ಟಿಗಳಿಗೆ ಕಾರಣ. ಅಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದರೆ ನಮಗೆ ದಿವಸ ಇಲ್ಲಿಗೆ ಬರ್ದಿದ್ರೆ ಸಮಾಧಾನವೇ ಇಲ್ಲ. ದಿವಸ ಬಂದು ಒಂದು ಗಂಟೆ ಕೂತ್ಕೊಂಡು ಇಲ್ಲಿರೋ ಪಾಸಿಟಿವ್ ಎನರ್ಜಿನ ತಗೊಂಡು ನಾವು ಹೋಗ್ತಾಯಿದ್ದೀವಿ ಮನೆಗೆ. ನಮ್ಮ ಯಜಮಾನ್ರು ಡಾಕ್ಟ್ರು, ಅವರು ಅಷ್ಟೇ ಇಲ್ಲಿ ಬಂದು ದೇವ್ರಿಗೆ ಕೈ ಮುಗ್ದೇ ಹೋಗೋದು. ನಮ್ಮ ಮಗಳಿಗೆ ಮದುವೆ ಆಗಿ 15 ವರ್ಷ ಆಯಿತು. ಅವಳಿಗೆ 26 ವರ್ಷ ಆದರೂ ಮದುವೆ ಆಗಿರಲಿಲ್ಲ. ಸೊ ಇಲ್ಲಿ ದೇವ್ರನ್ನ ಬೇಡ್ಕೊಂಡ್ವಿ ನಾವು, ಮದುವೆ ಆದರೆ ಖಂಡಿತ ಬಂದು ನಿನಗೆ ಸೇವೆ ಮಾಡ್ತೀವಪ್ಪ ಅಂತ.
ಸೊ ಹಾಗೆ ಆಯಿತು. ಅವಳು ಇವಾಗ ಅಮೇರಿಕನಲ್ಲಿದ್ದಾಳೆ, ಅವಳು ಡೆಂಟಿಸ್ಟು. ನಮಗೆ ಈ ದೇವಸ್ಥಾನದಿಂದ ತುಂಬ ಅನುಕೂಲ ಆಗಿದೆ. ಆಮೇಲೆ ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ದೇವಸ್ಥಾನ, ನಮಗೆ ತುಂಬ ಖುಷಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಬೇಡಿದ ವರಗಳನ್ನ ಕೊಡ್ತಾ ಇದ್ದಾನೆ ಅವನು ಹನುಮಂತ. ಸೊ ಅದನ್ನೆಲ್ಲ ನೀವು ಈಡೇರಿಸ್ಕೋಬೇಕು. ಬಂದು ಈ ದೇವಸ್ಥಾನನ ಒಂದ್ಸಲ ನೋಡಿಬಿಟ್ಟು ಇಲ್ಲೇನೇನು ಅನುಕೂಲ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಈ ಗುಡ್ಡದ ಮೇಲೆ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಶ್ರೀರಾಮ್ ಜೈ ರಾಮ್, ಹರಕೆ ಹನುಮಾನ್ಕು ಜೈ. ಈ ದೇವಸ್ಥಾನಕ್ಕೆ ನಾವು ಈ ಏರಿಯಾಗೆ ಬಂದೆ. ನನ್ನ ಹೆಸರು ವಿಜಯ ಸುಂದರಿ ಅಂತ, ನಮ್ಮ ಮನೆಯವ್ರ ಹೆಸರು ಸೂರ್ಯನಾರಾಯಣ ಮೂರ್ತಿ ಅಂತ. ಈ ದೇವಸ್ಥಾನಕ್ಕೋಸ್ಕರ ತುಂಬಾ ಭಕ್ತಾದಿಗಳು ನಾವುಗಳು ಎಲ್ಲ ತುಂಬ ಹೋರಾಡಿದ್ದೇವೆ. NCC ಹುಡುಗರು, RSS ಹುಡುಗರು, ಪ್ರತಿಯೊಬ್ಬರು ಬೆಟ್ಟದ ಮೇಲೆ ಗುಡ್ಡ ಕಲ್ಲು ಬಂಡೆ ಜಾಗದಲ್ಲಿದ್ದಿದ್ದು. ಇದನ್ನು ಬೆಳೆಯೋದಕ್ಕೆ ಪ್ರತಿಯೊಂದು ಬಡಾವಣೆಯಿಂದ ಮಕ್ಕಳುಗಳೆಲ್ಲ ಬಂದಿದ್ದಾರೆ, ದೊಡ್ಡವ್ರು ಬಂದಿದ್ದಾರೆ, ಪ್ರತಿಯೊಬ್ಬರು ಒಂದೊಂದು ಸೇವೆ ಮಾಡಿದ್ದಾರೆ. ಏನಂದರೆ ನಾವು ದೇಹ ಭಗವಂತ ಕೊಟ್ಟಿದ್ದಾನೆ. ಆ ಕೊಟ್ಟಿರೋ ದೇಹನ 10 ಜನಕ್ಕೆ ವಿನಿಯೋಗ ಆಗೋ ಥರ ಕೂತ್ಕೊಂಡು ನಮ್ಮ ದೇಹನ ಸವಿಯೋ ಬದಲು ದೇವ್ರ ಕೆಲಸ ಅಂತ ಪ್ರತಿಯೊಂದು ಕೆಲಸನೂ ಮಾಡ್ಕೊಂಡು ಹೋಗ್ತಾಯಿದ್ರೆ ದೇವರು ನಮ್ಮ ಬೆನ್ನ ಭಾಗದಲ್ಲಿ ಇದ್ದು ನಮ್ಮನ್ನು ಸಂರಕ್ಷಣೆ ಮಾಡ್ಕೊಂಡು ಬರ್ತಾನೆ. ನನ್ನ ಚಿಕ್ಕ ಮಗಳಿಗೆ ಮಕ್ಕಳಾಗಿರಲಿಲ್ಲ, ನಾನು ಡಾಕ್ಟ್ರ್ ಹತ್ತಲೂ ತೋರಿಸ್ತಾ ಇದ್ದೆ. ಹರಕೆ ಹೊತ್ತದೆ. ಆವಾಗ ಬಯಲು ಜಾಗ, ಅವರು ತುಂಬ ಅನುಕೂಲಸ್ಥರು. ಆದರೂ ಕೂಡ ನಾನು ದೇವ್ರ ಸೇವೆಯಲ್ಲಿ ನಿಷ್ಠೆಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮನೆ ಒಳಗಡೆನೇ ಗೆಜ್ಜೋಸ್ತ್ರೆಗಳು ಹುತ್ತದ ಥರ ಬೆಳೆಸಿದ್ದೆ. ಸಂಕಲ್ಪ ಮಾಡಿಕೊಂಡು ಹರಕೆ ಹನುಮಂತ ಅಸಾಧ್ಯಂ ಸಾಧಕಂ ಸ್ವಾಮಿ ಅಸಾಧ್ಯಂ ತವ ಕಿಂವದ ರಾಮದೂತಂ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು. ಆಂಜನೇಯ, ನೀನು ಯಾವಾಗಲೂ ಬೆನ್ನು ಕಾಯ್ತಾ ಇರಪ್ಪ, ನಮ್ಮನ್ನು ನೆರಳಾಗಿ ನೋಡಪ್ಪ ಅಂತ ಕೇಳಿಕೊಂಡು ಹುತ್ತದ ಥರ ಬೆಳೆಸ್ದೆ. ಆ ಒಂದು ಹುತ್ತದ ಥರ ಬೆಳೆಸಿ ನಾ ಇದೇ ಜಾಗದಲ್ಲಿ, ಆವಾಗ ಬಯಲು ಜಾಗ, ಇಲ್ಲಿ ನಾಮಕರಣ ಮಾಡೋಕ್ಕೆ ಕೂಡ ಆಗಲ್ಲ, ಸ್ಯಾಮಿಯನ್ನ ಹೊಡ್ಕೊಂಡು ಹೋಗೋಷ್ಟಿತ್ತು. ಮಗು ಆಯಿತು, ಅಭಿರಾಮ ಅಂತ ಹೆಸರಿಟ್ಟೆ. ಅದೊಂದು ನಿದರ್ಶನ ಆಯಿತು. ರೀಸೆಂಟಾಗಿ ನನ್ನ ಚಿಕ್ಕ ಮೊಮ್ಮಗಳಿಗೆ ಮೈಕ್ರೋಸಾಫ್ಟ್ ಅಂತ ಕೆಲಸದಲ್ಲಿದ್ಲು. ಆ ಕೆಲಸದಲ್ಲಿ ತೆಗೆದು ಹಾಕಿಬಿಟ್ರು. ಅವಳು ತುಂಬ ಕೆಲಸ ಮಾಡೋ ಹುಡುಗಿನೇನೆ. ಬಂದು ಕೇಳಿದ್ಲು, ನೀನು ಹರಕೆ ಹೊತ್ಕೋ, 5 ವಾರನೋ 9 ವಾರನೋ 11 ವಾರನೋ ನಿಷ್ಠೆಯಿಂದ ಮಾಡಬೇಕು. ನಮ್ಮ ಹಿಂದುತ್ವ ಉಳಿಸ್ಕೊಂಡು ಹೋಗಬೇಕು, 4 ಜನಕ್ಕೂ ಗೊತ್ತಾಗಬೇಕು. ಮಕ್ಕಳು ಚಿಕ್ಕನಿಂದು ಎದ್ರೆ ಕೂತ್ರೆ ದೇವ್ರ ಸ್ಮರಣೆ ಮಾಡೋದನ್ನು ಹೇಳ್ಕೊಡ್ಬೇಕು. ನಾವು ಮನೇಲಿ ದೊಡ್ಡೋರು ಇದ್ಕೊಂಡು ನಾವೇ ಹೇಳ್ಕೊಡ್ಲಿಲ್ಲ ಅಂದರೆ ಮಕ್ಕಳಿಗೆ ಯಾರಿಗೂ ಬರೋದಿಲ್ಲ. ನಾನು ಚಿಕ್ಕ ಮೊಮ್ಮಗಳಿಗೆ ಹೇಳಿದ್ಮೇಲೆ ಅವಳು 5 ವಾರ ಪೂಜೆ ಮಾಡಿದ ತಕ್ಷಣವೇ ಅದೇ ಕಂಪ್ನಿಯಲ್ಲಿ ಮತ್ತೆ ಅವಳಿಗೆ ಕೆಲಸ ಸಿಕ್ಕಿದೆ. ಅವಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಮತ್ತೆ ಆ ಸಂಬಳ ಬಂದಿದ್ದು ದೇವರು ಮನಸ್ಫೂರ್ತಿಯಾಗಿ ಸಮರ್ಪಣೆ ಮಾಡಿದ್ದಾಳೆ. ಇಲ್ಲಿ ಭಜನಾ ಮಂಡಳಿ ಅಂತ ಒಂದು ನಡೀತಾ ಇದೆ. ಅದು 15 ವರ್ಷದಿಂದಾನು ದಿನ ಭಗವದ್ಗೀತೆ ಒಂದು ಅಧ್ಯಾಯ ಹೇಳ್ಕೊಳ್ತೇವೆ. ಎಲ್ಲ 70, 80, 76 ಮ್ಯಾಕ್ಸಿಮಮ್ ಅಂದರೆ 50 ವರ್ಷದವ್ರು ಒಬ್ಬರಿದ್ದಾರೆ ಅಷ್ಟೇ. 1.5 ಗಂಟೆ ಟೈಮ್ ಯಾವ ಥರ ಕೆಲಸ ಮಾಡ್ತಾವೋ ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ ಪುರೋಹಿತರು 15 ವರ್ಷದ ಕೆಳಗೆ ಮಂಜುನಾಥ್ ಶಾಸ್ತ್ರಿಗಳು ಅಂತ ಬಂದರು. ಅವರು ಈ ಏರಿಯಾಗೆ ಬಂದಾಗ ಏನೂ ಗೊತ್ತಿರಲಿಲ್ಲ, ಹಳ್ಳಿಯಿಂದ ಬಂದವರು. ಆಕೆನ ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಅವ್ರ ಯಜಮಾನರು ಆಕೆ ದೇವ್ರ ಪ್ರಸಾದ ಮಾಡೋಕ್ಕೆ ಒಪ್ಪಿಸಿದ್ದೇವೆ. ಆಕೆ ಮಕ್ಕಳಿಗೋಸ್ಕರ ಪ್ರತಿಯೊಬ್ಬರು ಇಡೀ ಬಡಾವಣೆಯಿಂದ ಹಿಡಿದು ಪ್ರತಿಯೊಬ್ಬರೂ ವಿದ್ಯಾದಾನಕ್ಕೆ ತುಂಬ ಮಾಡಿದ್ದಾರೆ. ಇಲ್ಲಿರೋ ಕಮಿಟಿ ಜನಗಳು ತುಂಬ ಒಳ್ಳೆಯವರು. ಈ ಜಾಗ ಕೊಟ್ಟ ಹೊಸಕೆರೆಯಲ್ಲಿ ನಾರಾಯಣರಾಯರು, ಸುಬ್ಬಲಕ್ಷ್ಮಿ ಅನ್ನೋರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾಕೆಂದರೆ ಇವತ್ತು ಈ ಜಾಗದಲ್ಲಿ ನಿಂತಿದ್ದೇವೆ ಅಂದರೆ ಅವರ ಅನುಗ್ರಹದಿಂದ ನಾವು ನಿಂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೇವೆ. ಇದಕ್ಕೋಸ್ಕರ ಆಮೇಲೆ ಪ್ರತಿಯೊಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ. ಯಾಕೆ ಹನುಮನ್ ಜಯಂತಿ, ರಾಮನವಮಿ, ವೈಕುಂಠ ಏಕಾದಶಿ, ನವರಾತ್ರಿಯಲ್ಲಿ ಕಲ್ಯಾಣೋತ್ಸವ ಪ್ರತಿಯೊಂದು ನಡೆಯುತ್ತೆ. ಮತ್ತು ಕೋಲಾಟಗಳು ಹಾಕ್ತೇವೆ. ನಮ್ಮ ವಯಸ್ಸಾಗಿದ್ರು ಕೂಡ ಒಳಗಡೆ ಹುರುಪಿರುತ್ತೆ. ಆ ಹುರುಪು ತರಬೇಕು ಅಂದರೆ ನಾನು ಮುಂದೆ ನುಗ್ಗುತ್ತೇನೆ. ನಂಗೆ ಇಷ್ಟು ವಯಸ್ಸಾದರೂ ಹೆದರ್ಕೊಳ್ಳಲ್ಲ, ಅಂದರೆ ಗಂಟ್ಲು ಶೇಕಾಗತ್ತೆ, ತಲೆ ಒಂಥರ ನಡಗತ್ತೆ. ಏನಕ್ಕೆ ಅಂದರೆ ವಯಸ್ಸು. ಆದರೆ ಇವತ್ತಿಗೂ ನಾನು 2 ಗಂಟೆ ಟೈಮ್ ಬೆಳಗ್ಗೆ ಬಂದು ಮಾಡ್ತೇನೆ. ಕೇಳಿ, ಯಾರನ್ನಾದರೂ ಕೇಳಿ, 2 ಗಂಟೆ ಟೈಮು
ಎಲ್ಲರೂ ಕೇಳ್ತಾರೆ, ಇಷ್ಟು ವಯಸ್ಸಾಗಿದೆ ನಿಂಗೆ ಆಯಾಸ ಆಗಲ್ವಾ ಅಂತ. ಆಯಾಸ ಪ್ರತಿಯೊಬ್ಬರಿಗೂ ಆಗುತ್ತೆ. ಕೂತು ದೇಹ ಸವಿಸೋಕ್ಕಿಂತಲೂ ಕೆಲಸ ಮಾಡಿ ನಾವು ದೇಹನ ದಂಡಿಸೋಣ. ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತೇವೆ, ಮೊಬೈಲ್ ನೋಡ್ತೇವೆ. ದೇವಸ್ಥಾನಕ್ಕೆ ಬಂದರೆ ಒಂದು 4 ಜನ ರಾಮನಾಮ ಹೇಳ್ತಾ ಇದ್ದರೆ ನಮ್ಮ ಮಕ್ಕಳಿಗೂ ಬರುತ್ತೆ, ಮುಂದೆ ಮಕ್ಕಳಿಗೂ ಆಗತ್ತೆ. ಇವಾಗ ಪುರೋಹಿತರ ಮನೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿದ್ದಾರೆ. ನಮ್ಮ ಕಮಿಟಿ ಸದಸ್ಯರು, ಮುಖ್ಯ ಪುರೋಹಿತರು, ಇಲ್ಲಿರೋ ಸುತ್ತಮುತ್ತಲು ಎಲ್ಲರೂ, ಉತ್ಸವಿಗಳಿಗೂ ಅಷ್ಟೇ ಪ್ರತಿಯೊಂದು ಮನೆಗೂ ಕಂಚು, ತಾಮ್ರ, ಹಿತ್ತಾಳೆ ಪ್ರತಿಯೊಂದು ಮನೆಗೂ ಹೀಗೆ ಹೋಗಿದ್ದೇವೆ ನಾವು. ಪ್ರತಿಯೊಂದು ಹೆಣ್ಣು ಮಕ್ಕಳು ಬಂದಿದ್ದಾರೆ, ಗಂಡು ಮಕ್ಕಳು ಬಂದಿದ್ದಾರೆ. ಎಲ್ಲ ಮನೆಗೆ ಕೊಟ್ಟಿರೋ ಅಂಥ ತಾಮ್ರ, ಹಿತ್ತಾಳೆ ಎಲ್ಲ ತಂದು ಉತ್ಸವಿಗಳು ಮಾಡಿದ್ದೇವೆ. ಪ್ರತಿಯೊಂದು ಸತಿ ಅಲಂಕಾರ ಮಾಡಬೇಕಾದ್ರೆ ಹೇಳ್ತೇವೆ, ದೇವ್ರನ್ನ ತೊಳಿತೇವೆ ಬನ್ನಿ, ದೇವ್ರಿಗೆ ಅಲಂಕಾರ ಮಾಡಬೇಕು ಬನ್ನಿ ಅಂತ ಹೇಳ್ತೇವೆ. ಯಾರು ಆಸಕ್ತಿಯಿಂದ ಬರ್ತಾರೋ ಅವ್ರಿಗೆ ಅದನ್ನು ಕೊಡ್ತೇವೆ. ನಾವಿಲ್ಲಿ ಜಾತಿ ಭೇದ ಅಂತ ಮಾಡ್ತಾ ಇಲ್ಲ, ಜಾತಿ ಭೇದ ಅಂತ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ, ಯಾಕೆಂದರೆ ದುಡ್ಡು ಕೊಡೋಕ್ಕೆ ಅವ್ರು ಬೇಕು, ಪ್ರತಿಯೊಬ್ಬರು ದುಡ್ಡು ಕೊಡ್ತಾರೆ. ನಾವು ಅದನ್ನು ಜಾತಿ ಭೇದ ಅಂತ ಮಾಡಬಾರ್ದು, ಹಿಂದುತ್ವ ಉಳಿಸ್ಕೊಂಡು ಹೋಗೋಣ ಅಷ್ಟೇ ಸಾಕು. ಜೈ ಶ್ರೀರಾಮ್. ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಇರುವುದರಿಂದ ದೇವಸ್ಥಾನವನ್ನು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸಬೇಕೆಂದು ಆಡಳಿತ ಮಂಡಳಿ ಹನುಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರ ಸ್ಥಾಪನೆ ಮಾಡುತ್ತಿದ್ದಾರೆ. ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಅನ್ನದಾಸೋಹ ಕೂಡ ಇಲ್ಲಿ ನಡೆಯುತ್ತಿದೆ. ಎಲ್ರಿಗೂ ನಮಸ್ಕಾರ. ನಮ್ಮ ಹರಕೆ ಹನುಮ ದೇವಸ್ಥಾನ ಇವಾಗ ಒಂದು ಕ್ಷೇತ್ರವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ನಮಗೊಂದು ಅವಕಾಶ ಇದೆ. ಅದಕ್ಕೆ ನಾವು ಇವಾಗ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಪಕ್ಕದಲ್ಲಿ ಒಂದು ದೊಡ್ಡ ಜಾಗವಿದೆ, ಅದನ್ನು ನಾವು ಪಡೆದುಕೊಂಡು ನಾವು ಅದನ್ನು ನಮ್ಮ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪೂರಕವಾಗುವಂತೆ ನಾವು ಒಂದು ಅಭಿವೃದ್ಧಿಪಡಿಸಬೇಕು ಅಂತ ನಮ್ಮ ಈ ಸಮಿತಿಯ ಸದಸ್ಯರೆಲ್ಲ ನಾವು ಎಲ್ಲ ವಿಚಾರ ಮಾಡಿ ಒಂದು ಇದಕ್ಕೆ ಬಂದಿದ್ದೀವಿ, ತೀರ್ಮಾನಕ್ಕೆ ಬಂದಿದ್ದೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಈ ದೇವಸ್ಥಾನದ ಪಕ್ಕದಲ್ಲಿ ಜಾಗವಿರುವುದರಿಂದ ಹರಕೆ ನಮ್ಮ ಒಂದು ಕ್ಷೇತ್ರವಾಗಿ ಅಭಿವೃದ್ಧಿಪಡಿಸಲಿಕ್ಕೆ ಅಲ್ಲಿ ಒಂದು ನಮಗೆ ಅನ್ನದಾನಕ್ಕೆ ಒಂದು ಕೇಂದ್ರ ಮಾಡ್ಬೋದು. ಆಮೇಲೆ ನಾವು ಇಲ್ಲಿ ಈ ಒಂದು ಕನ್ವೆನ್ಷನ್ ಹಾಲ್ ಥರ ಮಾಡಿ ನಮ್ಮ ಈ ಸುತ್ತಮುತ್ತ ಜನಕ್ಕೆ ಬೇರೆ ಬೇರೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ಅವಕಾಶ ಮಾಡಿಕೊಳ್ಬೋದು. ಆಮೇಲೆ ನಾವು ಈ ವಿದ್ಯಾ ಅಂದರೆ ಏನು, ಈ ನಮ್ಮ ಧಾರ್ಮಿಕವಾಗಿ ನಮ್ಮ ಏನು ನಶಿಸಿ ಹೋಗ್ತಾ ಇದೆ ನಮ್ಮ ಕಲೆಗಳಿರ್ಬೋದು, ನಮ್ಮ ವೇದಪಾಠ ಧಾರ್ಮಿಕ ಇರ್ಬೋದು. ಈಗ ಉದಾಹರಣೆಗೆ ಗಮಕ, ಸಂಪ್ರದಾಯ ಗೀತೆ, ಈ ಥರ ನಶಿಸಿ ಹೋಗ್ತಿರುವಂತಹ ಒಂದು ಈ ಕಲೆಗಳಿಗೆ ನಾವು ಇಲ್ಲಿ ಪ್ರೋತ್ಸಾಹ ಕೊಟ್ಟು, ಇಲ್ಲಿ ನಮ್ಮ ಸುತ್ತಮುತ್ತಲಲ್ಲೇ ನಮ್ಮಲ್ಲಿ ಆ ಕಲೆಗಳಿಗೆ ಗುರುಗಳಾಗಿ ಈಗ ಇದ್ದಾರೆ, ಅವ್ರನ್ನೆಲ್ಲ ನಾವು ಸೇರಿಸಿ ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಇಲ್ಲಿ ಆ ನಶಿಸಿ ಹೋಗುತ್ತಿರುವಂತಹ ಈ ಕಲೆಗಳಿಗೆ ನಾವು ಒಂದು ಶಾಲೆ ಮಾಡಿ, ಒಂದು ಸರ್ಟಿಫೈಡ್ ಕೋರ್ಸಸ್ ಮಾಡಿ, ಅದರಿಂದ ನಮ್ಮ ಈ ಕಲೆಗಳನ್ನೆಲ್ಲ ಮತ್ತೆ ಪುನರುತ್ಥಾನ ಮಾಡಲಿಕ್ಕೆ ಅವಕಾಶವಾಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಈ ದೊಡ್ಡ ಬೃಹತ್ ಕಾರ್ಯಕ್ರಮ ಇರೋದರಿಂದ ನಮ್ಮ ಪ್ರೋಗ್ರಾಮ್, ನಮ್ಮ ಏನು ಪ್ರಾಜೆಕ್ಟ್ ಇದೆ, ಇದಕ್ಕೆ ತಮ್ಮೆಲ್ಲರ ಭಕ್ತಾದಿಗಳ ಎಲ್ಲರ ಸಹಕಾರ ಬೇಕು. ಅದರಿಂದ ನಾವು ಈ ನಮ್ಮ ಏನು ಈ ಯೋಜನೆ ಇದೆ, ನಮ್ಮ ಏನು ವಿಷನ್ ಇದೆ, ನಮ್ಮ ಹಿರಿಯರು, ನಮ್ಮ ಈ ಹಿಂದಿನ ನಮ್ಮ ಟ್ರಸ್ಟ್ ಮೆಂಬರ್ಸ್ ಏನಿದ್ದರು ಅವ್ರದ್ದು ಎಲ್ಲ ಇದೆ. ದೇವಸ್ಥಾನ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಎಲ್ಲ ಸುತ್ತಮುತ್ತ ಜನಗಳಿಗೆ ಬೇರೆ ಬೇರೆ ಥರ ಒಂದು ಕ್ಷೇತ್ರವಾಗಿ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಾವೆಲ್ಲ ಸೇರಿಕೊಂಡು ಒಂದು ಈ ದೊಡ್ಡ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೀವಿ. ತಮ್ಮೆಲ್ಲರ ಸಹಕಾರದಿಂದ ಖಂಡಿತ ನಾವು ಆ ಗುರಿ ಮುಟ್ಟಬಹುದು ಅನ್ನೋ ವಿಶ್ವಾಸ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹರಕೆ ಹನುಮ ದೇವಸ್ಥಾನ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಮೂಲೆಯಿಂದಲೂ ಜನಗಳು ಈ ಒಂದು ಹನುಮನ ಒಂದು ಕೃಪೆಗೆ ಪಾತ್ರರಾಗಬೇಕು. ತಮ್ಮ ಕಷ್ಟಗಳನ್ನು ಬಂದು ಇಲ್ಲಿ ನಿವೇದನೆ ಮಾಡಿಕೊಂಡ್ರೆ ನಮ್ಮ ಹರಕೆ ಹನುಮ ಅದೆಲ್ಲ ಪೂರೈಸ್ತಾ ಇದ್ದಾನೆ. ಇಲ್ಲಿ ಮೊದಲು ಹನುಮ ಇದ್ದ, ಈ ಹರಕೆಗಳಿಂದ ಅದು ಹರಕೆ ಹನುಮನ ಆಗ್ಬಿಟ್ಟಿದ್ದಾನೀಗ. ಇಲ್ಲಿ ಜನಸಂಖ್ಯೆನೂ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಇದು ಹೆಚ್ಚು ನಾಡಿನ ಅಲ್ಲದಲ್ಲೇ ಹೊರನಾಡುಗಳಿಂದಲೂ ಜನ ಬರೋ ಹಾಗೆ ಬರ್ತಾ ಇದ್ದಾರೆ. ಇವಾಗ ಹಾಗೆ ಬರೋ ಹಾಗೆ ಆಗಬೇಕು. ಅದಕ್ಕೆ ಎಲ್ಲ ಜನಗಳ ಒಂದು ಸಹಕಾರ ಬೇಕು. ನಾವೀಗ ಹಮ್ಮಿಕೊಂಡಿರುವಂಥ ಒಂದು ಕಾರ್ಯಕ್ರಮ ಅದು ಯಶಸ್ವಿ ಆಗಬೇಕು. ಇದು ಒಂದು ಕ್ಷೇತ್ರವಾಗ್ತಾ ಇದೆ ದಿನೇ ದಿನೇ. ನಾವು ಇಲ್ಲಿ ವರ್ಷದಲ್ಲಿ 4 ಒಳ್ಳೆ ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ದೀವಿ. ವಾರ್ಷಿಕೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ ಮತ್ತು ಹನುಮ ಜಯಂತಿ. ಇದಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಅನ್ನದಾನ ನಡೀತಾ ಇದೆ.
ಅದು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಹಂಬಲ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಪಕ್ಕದಲ್ಲಿ ಒಂದು ನಿವೇಶನವನ್ನು ನಾವು ಖರೀದಿ ಮಾಡುವ ಒಂದು ಅಪೇಕ್ಷೆ ಇದೆ. ಅದಕ್ಕೆ ಎಲ್ಲರ ಸಹಕಾರ ಬೇಕೇ ಬೇಕಾಗಿದೆ. ವೀಕ್ಷಕರೇ, ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಹನುಮನ ಭಕ್ತರು ಶ್ರೀ ಹರಕೆ ಹನುಮ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಲು ಆರ್ಥಿಕ ಸಹಾಯ ಮಾಡುವ ಮುಖಾಂತರ ಹರಕೆ ಹನುಮ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.